ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಈ ಅದ್ಭುತವಾಗಿರುವಂತಹ ರೀಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಲೈಫಲ್ಲಿ ನಡೀತಾ ಇರುವಂತಹ ಹೊಸ ಆರಂಭ ಯಾವಾಗ ನಡೀತಾ ಇದೆ, ಹಾಗೆ ಅದು ಹೇಗೆ ಹೊಸ ಆರಂಭ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಸರಿನಾ? ಇದೊಂದು ಜನರಲ್ ರೀಡಿಂಗ್, ಕಂಪ್ಲೀಟ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆ, ಸೊ ನಿಮಗಿಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ 3 ಕಾರ್ಡ್ಗಳಿದೆ. ಒಂದು ಕ್ರಿಸ್ಟಲ್ ಇದೆ, ಇನ್ನೊಂದು ನವಿಲ್ಗರಿ ಇದೆ, ಮೂರನೇದು ಉದಯಿಸ್ತಾ ಇರುವಂತಹ ಸೂರ್ಯನ ಚಿತ್ರ ಇದೆ. ನಿಮಗೆ ಯಾವ ಒಂದು ಚಿತ್ರ ತುಂಬ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಜೀವನದಲ್ಲಿ ಹಳೆಯ ಹಂತ ಮುಗಿದು ಹೊಸ ಆರಂಭ ಶುರುವಾಗುವಂತಹ ಈ ಸುಂದರವಾಗಿರುವಂತಹ ಕ್ಷಣಕ್ಕಾಗಿ ನೀವು ಕಾಯ್ತಾ ಇದ್ದೀರಾ ಅಲ್ವಾ? ಹಾಗಿದ್ದಾಗ ಯೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ಯಾವುದು ತುಂಬ ಹತ್ರ ಆಗ್ತಾ ಇದೆ ಅದನ್ನು ನೀವಿಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು. ಓಕೆ, ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಬಿಗ್ ಹಾರ್ಟ್, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಕಾರ್ಡ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಯಾರು ಮೊದಲನೇ ಕಾರ್ಡ್ ಸ್ಫಟಿಕದ ಕಲ್ಲನ್ನು, ಕ್ರಿಸ್ಟಲ್ ಪಿಕ್ಚರ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇರುವಂತಹ ಎನರ್ಜಿ 3 ವಾರಗಳ ಎನರ್ಜಿ, ಕೆಲವೊಬ್ಬರ ಎನರ್ಜಿಲಿ 3 ತಿಂಗಳ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ? ಇನ್ನು ಕೆಲವೊಂದು ಎನರ್ಜಿ ಕನೆಕ್ಟ್ ಮಾಡಿದಾಗ 3 ರಿಂದ 12 ವಾರ ಅಥವಾ 21 ವಾರದ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಈ ಸಮಯದಲ್ಲಿ ನಿಮಗೊಂದು ಹೊಸ ಆರಂಭದ ಒಂದು ಸಂಕೇತ ಅನ್ನುವಂಥದ್ದು, ಅಥವಾ ಇಲ್ಲಿ ಕೆಲವೊಬ್ಬರಿಗೆ ಎನರ್ಜಿ ಬರ್ತಿರುವಂಥದ್ದು ಡೇಟ್ ಪ್ರಕಾರ ಬರ್ಬೇಕಂತ ಹೇಳಿದ್ರೆ ಇಲ್ಲಿ 3ನೇ ತಾರೀಕು ಅಥವಾ 12ನೇ ತಾರೀಕು, 21ನೇ ತಾರೀಕು ಇದು ತುಂಬಾನೇ ಅಟ್ರಾಕ್ಟಿವ್ ಆಗಿರುವಂತಹ ದಿನಗಳಾಗಿರುತ್ತೆ. ಈ ಸಮಯದಲ್ಲಿ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡಬಹುದು, ಮೆಸೇಜ್ ಮಾಡಬಹುದು, ಅಥವಾ ನಿಮ್ಮ ಪರ್ಸನ್ ಎನರ್ಜಿಲೇ ಆಗಿರಬಹುದು, ಅಥವಾ ನೀವು ಕೆಲಸದ ವಿಷಯದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಟೈಮಲ್ಲಿ ನಿಮಗೆ ಕರೆ ಬರುತ್ತೆ ನಿಮ್ಮ ಆಫೀಸಿಂದ, ಅಥವಾ ನೀವು ಇಂಟರ್ವ್ಯೂ ಕೊಟ್ಟು ಬಂದಂತಹ ಜಾಗದಿಂದ, ಅಥವಾ ನಿಮ್ಮ ಪರ್ಸನ್ ಇಂದ. ಯಾಕಂದ್ರೆ ನೀವು ಯಾವ್ದಕ್ಕೆ ಕಾಯ್ತಾ ಇದ್ದೀರಾ ಈ ಡೇಟ್ಗಳಲ್ಲಿ ನಿಮಗೆ ಅತ್ಯಂತವಾಗಿ ಹೊಸ ಆರಂಭದ ಸೂಚನೆ ಹೆಚ್ಚಾಗಿ ಎನರ್ಜಿ ಬರ್ತಾ ಇದೆ. ಇಲ್ಲಿ ಪ್ರಸ್ತುತ ನಿಮ್ಮ ಒಂದು ಕರೆಂಟ್ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನೀವು ಕಳ್ಕೊಂಡಂತಹ ಕಳೆದ ಕೆಲವು ದಿನಗಳಿಂದ, ಕೆಲವೊಂದಷ್ಟು ತಿಂಗಳುಗಳಿಂದ, ಕೆಲವರು ಎನರ್ಜಿ ವರ್ಷಗಳಿಂದ ಬರ್ತಾ ಇದೆ. ಇಲ್ಲಿ ನೀವು ಕಳೆದ ಕೆಲವು ತಿಂಗಳುಗಳಿಂದ ಏನಾದರೂ ಈ ಥರದ ಪ್ರಾಬ್ಲಮ್ನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸಮಥಿಂಗ್ ಗೊಂದಲದಲ್ಲಿರೋದು, ಅಥವಾ ಏನು ನಮ್ಮ ಲೈಫಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು, ಎಲ್ಲ ನಿಂತ ನೀರಿನ ಥರ ನಿಂತೋಗ್ಬಿಟ್ಟಿದೆ ಎಲ್ಲ ವಿಷಯಗಳು ಅಂತ ಹೇಳಿ ನಿಮಗೆ ಏನಾದರೂ ಈ ಥರ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂತಲೇ ಭಾವಿಸಿ. ಕೆಲವೊಂದು ಪರಿಸ್ಥಿತಿ ಹೇಗಿದ್ದೀರಾ ಅಂತ ಹೇಳಿದ್ರೆ, ಕೆಲವೊಬ್ರು ಪರಿಸ್ಥಿತಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೇಗಿದೆ ಅಂತ ಹೇಳಿದ್ರೆ, ಹಳೆಯ ನೋವುಗಳು ಅಥವಾ ಒಂದು ಪಾಸ್ಟ್ ಪೇನ್ಗಿಂತ ಪಾಸ್ಟಲ್ಲಿ ಆಗಿರುವಂತಹ ಕೆಲವೊಂದಷ್ಟು ಘಟನೆಗಳನ್ನು ನೀವು ಇನ್ನೂ ಕೂಡ ಕ್ಯಾರಿ ಮಾಡ್ತಾ ಇದ್ದೀರಾ, ಮನಸ್ಸಿಂದ ಅದನ್ನು ಹೊರಗೆ ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ. ಅಥವಾ ಕೆಲವೊಬ್ರು ಎನರ್ಜಿಲಿ ಹೇಗಿದೆ ಅಂತ ಹೇಳಿದ್ರೆ, ಯಶಸ್ಸಿನ ಕೊರತೆ ನಿಮ್ಮಲ್ಲಿ ಕಾಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಓಕೆ, ಸೊ ಯಶಸ್ಸಿನ ಎನರ್ಜಿ ಅಂತ ಹೇಳಿದಾಗ ಇಲ್ಲಿ ಏನು ಕೆಲಸನ ಕೈ ಹಾಕಿದರೂ ಕೂಡ ನಿಮಗದು ಆಗ್ತಾ ಇಲ್ಲ. ಅದು ನಿಮಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ನಿಮಗೆ ರಿಸಲ್ಟ್ಸ್ ಕೊಡ್ತಾ ಇದೆ, ಅಥವಾ ನೆಗೆಟಿವ್ ಆಗಿ ಆಗ್ತಾ ಇರುವಂಥದ್ದು ಸಮಥಿಂಗ್. ಕೆಲವೊಬ್ರು ಜನಗಳು ನಿಮಗೆ ದೃಷ್ಟಿ ಕೂಡ ಹಾಕ್ತಾ ಇರ್ಬೋದು, ಏನಪ್ಪ ಹಿಂಗೆ ಬೆಳೀತಾ ಇದ್ದಾರೆ, ಏನಪ್ಪ ಹೀಗೆ ಇಷ್ಟು ಚೆನ್ನಾಗಿದ್ದಾರೆ, ಇಬ್ಬರು ಬಾಂಡಿಂಗ್ ಇಷ್ಟು ಚೆನ್ನಾಗಿದೆ, ಅಥವಾ ನೀನು ಹೀಗೆ ಈ ಥರ ದುಡ್ಡು ಮಾಡ್ತಿದ್ಯಾ, ಈ ಥರ ಹೇಗೆ ನೀನು ಬೆಳೀತಾ ಇದೆಯಾ, ಈ ಥರ ಕೆಲಸ ಹೇಗೆ ಮಾಡ್ತಿದ್ಯಾ, ಇಷ್ಟು ಚಿಕ್ಕ ವಯಸ್ಸಲ್ಲೇ ನೀನು ಇಷ್ಟು ಮನೆ ಜವಾಬ್ದಾರಿಯನ್ನು ತೊಗೊಂಡಿದ್ಯಾ, ಈ ಥರದೆಲ್ಲ ನಿಮಗೆ ಎಲ್ಲೋ ಒಂದು ಕಡೆ ಹೇಳಿ ನಿಮ್ಮನ್ನು ಕಣ್ಣು ದೃಷ್ಟಿ ಹಾಕ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇದಕ್ಕೆಲ್ಲದಕ್ಕೂ ನೀವು ಚಿಂತೆ ಮಾಡಬೇಕಂತ ಏನೂ ಇಲ್ಲ. ಇಲ್ಲಿ ಇನ್ನೊಂದು ಎನರ್ಜಿ ನಿಮಗೆ ಇದ್ರ ಜೊತೆಯಾಗಿ ಬರ್ತಾ ಇರುವಂಥದ್ದು, ನಿಮಗೆ ಬರಲಿರುವಂತಹ ಬದಲಾವಣೆ ಹೇಗಿದೆ ಅಂತ ನೋಡಿದಾಗ ಇಲ್ಲಿ ಹೊಸ ಆರಂಭ ನಿಮ್ಮ ವೃತ್ತಿ ಜೀವನದ ಬದುಕಲ್ಲೂ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಯಲ್ಲಿ ಹಣಕಾಸಿನ ವಿಷಯದಲ್ಲೂ ಹಾಗೆ ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆನೂ ಕೂಡ ಇಲ್ಲಿ ಎನರ್ಜಿ ಬರ್ತಾ ಇದೆ. ಈ ಎಲ್ಲ ವಿಷಯಗಳ ಬಗ್ಗೆ ನೀವಿಲ್ಲಿ ಹೊಸ ಬದಲಾವಣೆಗಳನ್ನು ನೋಡಬಹುದು ಅನ್ನುವಂಥ ಒಂದು ಎನರ್ಜಿ ಇದೆ. ಹಾಗೆ ನಿಮ್ಮ ಒಂದು ಆಲೋಚನೆಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಆದಷ್ಟು ನಿಮಗೆ ಸಿಗ್ತಾ ಇದೆ. ಇಷ್ಟು ದಿನ ನೀವು ಹೇಗಾಗಿತ್ತು ಅಂತ ಹೇಳಿದ್ರೆ, ಗೊಂದಲದಲ್ಲೇ ಜೀವನ ನಡೆಸ್ತಾ ಇದ್ರಿ. ಅದು ಬೇಕಾ, ಇದು ಮಾಡ್ಲಾ, ಇದು ಬೇಕಾ, ಅದು ಮಾಡ್ಲಾ, ಇದ್ರ ಹಿಂದೆ ಹೋದ್ರೆ ಏನಾಗ್ಬಿಡುತ್ತೆ, ಅಥವಾ ಇದನ್ನ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ, ಕನ್ಫ್ಯೂಷನ್ ಅಂತ ಹೇಳಿದ್ರೆ ಟೋಟಲಿ ಕನ್ಫ್ಯೂಷನ್ ಅಲ್ಲಿ ನಿಮ್ಮ ಲೈಫ್ ಇವಾಗ ನಡೀತಾ ಇದೆ. ಇವಾಗಿನ ಕರೆಂಟ್ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಏನ್ ಕೆಲಸ ಮಾಡೋದಕ್ಕೂ ಒಂದು 10 ಸಲ ಯೋಚನೆ ಮಾಡ್ಬೇಕು ನೀವು, ಆ ಥರದ ಪರಿಸ್ಥಿತಿ ನಿಮಗಿದೆ. ಹಾಗಾಗಿ ಇಲ್ಲಿ ನಿಮಗೆ ಬರ್ತಿರುವಂತಹ ಎನರ್ಜಿ ಏನು ಅಂತ ಹೇಳಿದ್ರೆ, ನಿಮ್ಮ ಈ ಎಲ್ಲ ಆಲೋಚನೆಗಳಿಗೆ ಒಂದು ಸ್ಪಷ್ಟತೆ ಅನ್ನೋಂಥದ್ದು ನಿಮಗೆ ಸಿಗ್ತಾ ಇದೆ. ನಿಮಗಿದ್ದಂತಹ ಅಡೆತಡೆಗಳು ಏನಿದೆ ಅದೆಲ್ಲವೂ ಕೂಡ ಮಂಜಿನಂತೆ ಕರಗುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಪ್ರೀತಿ ವಿಷಯದಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕ ಯಾವುದೇ ವಿಷಯದಲ್ಲಾಗಿರ್ಬೋದು, ಏನು ಅಡೆತಡೆಗಳಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ. ಆ್ಯಂಡ್ ಹೊಸ ಉದ್ಯೋಗ, ಹೊಸ ಒಂದು ಬಿಸ್ನೆಸ್, ಅಥವಾ ಒಂದು ಹೊಸ ಪ್ರೀತಿಯನ್ನ, ಹೊಸ ಅಧ್ಯಾಯವನ್ನ ನೀವಿಲ್ಲಿ ಆದಷ್ಟು ಬೇಗ ಪ್ರಾರಂಭವನ್ನ ಮಾಡ್ತೀರಾ ಅನ್ನುವಂತಹ ಒಂದು ಎನರ್ಜಿ ಇದೆ.
ನಿಮ್ಮ ಜೀವನದಲ್ಲಿ ಇವಾಗ ನಡೀತಿರುವಂತಹ ಕಷ್ಟಗಳಾಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಡಿಲೇ ಆಗ್ತಾ ಇದೆ ಕೆಲಸ ಅಂತ ಹೇಳಿದ್ರೆ ನೀವು ಇಲ್ಲಿ ನಿರಾಶೆಗೊಳ್ಬೇಕು ಅನ್ನುವಂಥದ್ದು ಏನೂ ನೆಸಸರಿ ಇಲ್ಲ. ಓಕೆನಾ ಡಿಯರ್ಸ್, ಅರ್ಥ ಮಾಡ್ಕೊಳ್ಳಿ. ನಿಮಗಿದು ಒಂದು ನಿಮ್ಮ ನೈಜ ಸಾಮರ್ಥ್ಯ ಏನಿದೆ, ನಿಮ್ಮ ಹೊಳಪು ಏನಿದೆ ಅನ್ನೋದನ್ನ ಹೊರತರಕ್ಕೋಸ್ಕರ ಈ ಒಂದು ಪರೀಕ್ಷೆಗಳು ನಿಮ್ಮ ಜೀವನಕ್ಕೆ ನಡೀತಾ ಇದೆ. ತಾಳ್ಮೆಯಿಂದ ಇರಿ. ಹೊಸ ಪ್ರಾರಂಭ ಅತ್ಯಂತ ಸುಂದರವಾಗಿರುತ್ತೆ. ಈಗ ನೀವೇನು ಕಷ್ಟಪಟ್ಟಿದ್ದೀರಾ, ನೀವು ಈಗ ಏನು ನೋವು ತಿಂದಿದ್ದೀರಾ, ಅದರ 2ರಷ್ಟು ನೀವು ಖುಷಿನ ಪಡ್ತೀರಾ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಅಷ್ಟೇ ಖುಷಿನ ನೀವು ನೋಡಬೇಕು, ಸುಖ ನಿಮ್ಮ ಜೀವನಕ್ಕೆ ಬರ್ಬೇಕಂತ ಹೇಳಿದ್ರೆ ಒಂದಷ್ಟು ಕಷ್ಟದ ಪಾಠವನ್ನು ಕಲಿಸ್ಬಿಟ್ಟೆ ಆಮೇಲೆ ನಿಮಗೆ ಸಂತೋಷದ ದಿನಗಳನ್ನೋಂಥದ್ದು ಕಾದು ನಿಂತಿರತ್ತೆ. ಓಕೆನಾ. ಸೊ ಯಾರು ಈ ಒಂದು ಫಸ್ಟ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ತೀರಾ ಲೈಟ್ ಅಂತ ಹೇಳಿಬಿಟ್ಟು, ಬೆಳಕು ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಕೂಡ ಬೆಳಕಿನ ಹಾಗೇನೆ, ಲೈಟ್ ಹಾಗೇನೆ ಬೆಳಕಿನ ಥರ ಬೆಳಗ್ಲಿ ಅಂತ ಹೇಳ್ಬಿಟ್ಟು ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಓಕೆನಾ. ಸೊ ಈಗ 2ನೇ ಫೈಲ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನವಿಲ್ಗರಿನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಮುಂದಿನ ಅಮಾವಾಸ್ಯೆಯಿಂದ ಪೌರ್ಣಮಿಯ ಅವಧಿಯಲ್ಲಿ ಅಥವಾ ಮುಂದಿನ 2ರಿಂದ 5 ತಿಂಗಳಲ್ಲಿ ಒಂದು ಹೊಸ ಆರಂಭದ ನಿಮ್ಮ ಎನರ್ಜಿಲಿ ಬರ್ತಿರುವಂಥದ್ದು, ಹೊಸ ಆರಂಭದ ಸಮಯ ಈ ಒಂದು ಸಮಯದಲ್ಲಿ ಇದೆ ಅನ್ನುವಂಥ ಒಂದು ಎನರ್ಜಿ ಇದೆ. ಪ್ರಸ್ತುತ ನಿಮ್ಮ ಕರೆಂಟ್ ಎನರ್ಜಿ ನೋಡಿದಾಗ ಇಲ್ಲಿ ನೀವು ತುಂಬಾನೇ ಭಾವನಾತ್ಮಕವಾಗಿ ಸೋತ್ ಹೋಗಿದ್ದೀರಾ, ದಣದ್ ಹೋಗಿದ್ದೀರಾ ಅನ್ನುವಂಥ ಒಂದು ಎನರ್ಜಿ ಇದೆ. ಪ್ರೀತಿಯಲ್ಲಾಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು, ಅಥವಾ ಕುಟುಂಬದ ವಿಷಯದಲ್ಲಾಗಿರ್ಬೋದು, ಯಾರೋ ಒಬ್ಬರನ್ನ ಅತಿಯಾಗಿ ನಂಬಿಟ್ಟು ನೀವು ನಿರಾಶೆಗೊಂಡು ಹಾರ್ಟ್ ಬ್ರೇಕ್ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆನಾ. ನಂಬಿಟ್ಟು ಮೋಸ ಹೋಗಿರುವಂಥದ್ದು, ನಂಬಿ ನಿರಾಶೆಗೊಂಡು ನಿಮ್ಮ ಹೃದಯ ಎಲ್ಲೋ ಒಂದು ಕಡೆ ಬ್ರೇಕ್ ಆಗ್ತಾ ಇರುವಂಥದ್ದು, ಆ ಪೇನ್ ಅನ್ನುವಂಥದ್ದು ಇಲ್ಲಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆನಾ. ಇಲ್ಲಿ ಮುಂದೆ ಬರ್ತಿರುವಂತಹ ಬದಲಾವಣೆ ನಿಮ್ಮ ಜೀವನಕ್ಕೆ ಹೇಗಿದೆ ಅಂತ ಹೇಳಿದ್ರೆ, ಈ ಹೊಸ ಆರಂಭ ಏನಿದೆ ನಿಮ್ಮ ಭಾವನಾತ್ಮಕವಾಗಿರುವಂತಹ ಎನರ್ಜಿ ಮೇಲೆ ತುಂಬಾ ಡಿಪೆಂಡ್ ಆಗಿ ಬರ್ತಾ ಇದೆ. ಅಂದರೆ ನೀವು ಇವಾಗ ಏನು ಆ ಹಾರ್ಟ್ ಬ್ರೇಕ್ ಅನ್ನುವಂಥದ್ದು ಅಥವಾ ಆ ನೋವಿಂದ ನೀವೇನು ಅನುಭವಿಸ್ತಾ ಇದ್ದೀರಲ್ವಾ, ಅದರಿಂದ ನೀವು ಹೊರಗೆ ಬರೋದಕ್ಕೆ, ಅಂದರೆ ಎಮೋಷ್ನಲಿ ಹೀಲಿಂಗ್ ಅನ್ನೋದು ನಿಮಗೆ ಇವಾಗ ಕರೆಂಟ್ ಎನರ್ಜಿಲಿ ಬೇಕಾಗಿದೆ. ಓಕೆನಾ. ಸೊ ಈ ಒಂದು ಬದಲಾವಣೆ ನಿಮ್ಮ ಜೀವನಕ್ಕೆ ಬರ್ತಿದೆ. ಈಗ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳುವಂಥ ಸಮಯ ಇದಾಗಿದೆ, ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗುವಂಥ ಸಮಯ ಇದಾಗಿದೆ. ಓಕೆ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು ಹೊಸ ಸಂಬಂಧ ಆಗಿರ್ಬೋದು, ಪ್ರೀತಿಗೆ ಸಂಬಂಧಿಸಿದಂತೆ ನಿಮ್ಮ ಜೀವನಕ್ಕೆ ಒಬ್ಬ ಹೊಸ ವ್ಯಕ್ತಿ ಬರ್ತಾ ಇದ್ದಾರೆ. ಈ ಹೊಸ ವ್ಯಕ್ತಿ ನಿಮ್ಮ ಈ ಎಲ್ಲ ನೋವುಗಳನ್ನು ಮರೆಸುವಂತಹ ಕೆಪಾಸಿಟಿ, ಆ ಶಕ್ತಿ ಆ ವ್ಯಕ್ತಿಗೆ ಇದೆ ಅನ್ನೋಂಥ ಒಂದು ಎನರ್ಜಿ ಇದೆ. ಈಗ ನಿಮಗೆ ಅನ್ನಿಸ್ಬೋದು, ಈಗಾಗಲೇ ನನ್ನ ಮನಸ್ಸಲ್ಲಿ ನೋವುಗಳಿದೆ ಆ್ಯಂಡ್ ಇದರಿಂದ ನನಗೆ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಇನ್ನು ಹೊಸ ಬರುವಂತಹ ವ್ಯಕ್ತಿ ಹೇಗಿರ್ತಾರೋ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನಕ್ಕೆ ಯಾರು ಬರಬೇಕು, ಯಾವಾಗ ಹೇಗೆ ಬರಬೇಕು ಅನ್ನೋದು ನೀವು ನಿಶ್ಚಯ ಮಾಡೋದಕ್ಕಿಂತ ಮೇಲೊಬ್ಬ ಇದ್ದಾನಲ್ವಾ, ಅವ್ರು ನಿಮಗೆ ನಿಶ್ಚಯ ಮಾಡಿರ್ತಾರೆ. ಈಗ ನೀವು ಬರಬೇಕಿದ್ರೆ, ಭೂಮಿ ಮೇಲೆ ಬರಬೇಕಿದ್ರೆ ನೀವು ಅಗ್ರಿಮೆಂಟ್ ಮಾಡ್ಕೊಂಬರ್ತಾರೆ, ನಿಮ್ಮ ಸೋಲೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಬರತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಟೈಮಲ್ಲಿ ಈ ವ್ಯಕ್ತಿ ನನಗೆ ಸಿಗಬೇಕು, ಈ ವ್ಯಕ್ತಿನ ನಾನು ಕರೆಕ್ಟಾಗಿ ಪಾಠ ಕಲಿಬೇಕು. ಅವಾಗ ನೀವು ಹೇಳ್ತೀರಾ, ನೀನು ಕರೆಕ್ಟಾಗಿ ಪಾಠ ಕಲಿಸು, ಬಾ ನನಗೆ ಸಿಗು, ನನಗೆ ಮೋಸ ಮಾಡು, ನನಗೆ ಒಂದಷ್ಟು ಕಣ್ಣೀರನ್ನು ಕೊಡು, ನಾನು ಅದರಿಂದ ಪಾಠ ಕಲಿತೀನಿ, ಅದನ್ನೆಲ್ಲ ಹೀಲ್ ಮಾಡೋಕ್ಕೆ ಇನ್ನೊಂದು ಸೋಲಿಗೆ ನೀವು ಅಲ್ಲಿ ಅಗ್ರಿಮೆಂಟ್ ಮಾಡ್ತೀರಾ. ಈ ಎಲ್ಲ ನೋವುಗಳನ್ನು ನೀನು ನನಗೆ ಸರಿ ಮಾಡೋಕ್ಕೆ ನೀನು ನನಗೆ ಸಿಗು, ಮತ್ತೆ ನೀನು ನನಗೆ ಸಿಗ್ಬಿಟ್ಟು ನನ್ನ ಎಲ್ಲ ನೋವುಗಳನ್ನು ನೀನೀಗ ಸರಿ ಮಾಡೋದಕ್ಕೆ ನೀನಿರು ಅಂತ ಹೇಳಿಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿರ್ತೀರ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಎನರ್ಜಿಲಿ ಬರ್ತಾ ಇರುವಂಥದ್ದು, ಈಗ ಪಾಸ್ಟಲ್ಲಿ ನೀವೇನು ನೋವು ತಗೊಂಡಿದ್ದೀರಾ, ನೋವು ತಿಂದಿದ್ದೀರಾ, ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ಸಂಬಂಧದ ವಿಷಯದಲ್ಲಿ ಆಗಿರ್ಬೋದು, ಅದನ್ನೆಲ್ಲ ಹೀಲ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಅಥವಾ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಾ ಇರುವಂಥದ್ದು, ಸಂಬಂಧದಲ್ಲೇ ಸಂಪೂರ್ಣ ಪ್ರೀತಿ ಗೌರವ ನಿಮಗೆ ಮರಳಿ ಬರ್ತಾ ಇದೆ. ಕುಟುಂಬದಲ್ಲೇ ನಿಮಗೆ ಅಥವಾ ಸಂಬಂಧದಲ್ಲೇ ನಿಮಗೆ ಏನಾದರೂ ತುಂಬ ನಿಮ್ಮನ್ನು ಡಿಗ್ರೇಡ್ ಮಾಡಿ ಅಥವಾ ನಿಮಗೆ ಅವಮಾನ ಮಾಡಿ ನಿಮ್ಮ ವ್ಯಾಲ್ಯೂನ ಅರ್ಥ ಮಾಡ್ಕೊಳ್ದೇನೆ ನಿಮ್ಮನ್ನು ತುಂಬ ಕೀಳಾಗಿ ನಡೆಸ್ಕೊಂಡಿದ್ರು ಅಂತ ಹೇಳಿದ್ರೆ, ಅದು ಅವರಿಗೆಲ್ಲ ಪಶ್ಚಾತ್ತಾಪ ಕಾಡಿ ಈಗ ಅವರು ಮತ್ತೆ ನಿಮ್ಮ ಜೀವನಕ್ಕೆ ರಿಟರ್ನ್ ಬರ್ತಾ ಇರುವಂಥದ್ದು, ಮತ್ತು ಅದೇ ಹೊಸ ಪ್ರೀತಿಯನ್ನು ಇಟ್ಕೊಂಡು ಅದೇ ವ್ಯಕ್ತಿ ಹೊಸ ಪ್ರೀತಿನ ತಗೊಂಡು, ಹೊಸ ಗೌರವವನ್ನು ತಗೊಂಡು ನಿಮ್ಮ ಜೀವನಕ್ಕೆ ಮರಳಿ ಬರ್ತಾ ಇರುವಂತಹ ಒಂದು ಎನರ್ಜಿ ಇದೆ. ನಿಮಗಿದ್ದಂತಹ ಭಾವನಾತ್ಮಕವಾಗಿರುವಂತಹ ಎಲ್ಲ ನೋವುಗಳು ಕರಗಿ ಮನಸ್ಸಿಗೆ ಶಾಂತಿ ಕೊಡುವಂತಹ ಒಂದು ಸನ್ನಿವೇಶಗಳು ನಿಮ್ಮ ಜೀವನಕ್ಕೆ ನಡೆಯುತ್ತೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನೀವಿಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಬಂದಂತಹ ಸವಾಲುಗಳು ಏನಿತ್ತು ಅದನ್ನು ನಿಮ್ಮನ್ನು ಮುಗಿಸ್ಬಿಡ್ಬೇಕು, ನಿಮ್ಮನ್ನು ಇವತ್ತಿಗೆ ಎಲ್ಲ ಎಂಡ್ ಮಾಡಿಬಿಡ್ಬೇಕು ಅನ್ನೋಂಥ ಇಟ್ಕೊಂಡು ಆ ಸವಾಲುಗಳು ನಿಮ್ಮ ಜೀವನಕ್ಕೆ ಬಂದಿದ್ದಲ್ಲ. ಬದಲಿಗೆ ಏನಕ್ಕೆ ಬಂದಿದ್ದು ಅಂತ ಹೇಳಿದ್ರೆ, ನಿಮ್ಮ ಸುತ್ತಲಿದ್ದಂತಹ ಕತ್ತಲೆಯನ್ನು
ತೆಗೆದು ಹಾಕೋದಿಕ್ಕೆ, ಅದನ್ನು ಕಿತ್ತು ಹೊರಗೆ ಹಾಕೋದಿಕ್ಕೆ ಬಂದಿದ್ದಂತಹ ಸವಾಲುಗಳು, ನಿಮ್ಮ ಭಾವನಾತ್ಮಕವಾಗಿರುವಂತಹ ಜೀವನದಲ್ಲಿ ಒಂದು ವಸಂತ ಕಾಲ ಅನ್ನೋಂಥದ್ದು ಖಂಡಿತವಾಗಿಯೂ ಬಂದೇ ಬರುತ್ತೆ ಕೂಡ. ಇದು 100% ಎನರ್ಜಿಲಿ ಬರ್ತಾ ಇರುವಂಥದ್ದು. ಓಕೆನಾ. ಸೊ ನವಿಲ್ಗರಿ ಅಂತ ಹೇಳಿದ್ರೆ ಒಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಸಂಬಂಧಪಟ್ಟಂತ ಒಂದು ಎನರ್ಜಿ. ಶ್ರೀಕೃಷ್ಣ ಪರಮಾತ್ಮ ಯಾವಾಗಲೂ ನಿಮಗೆ ಖುಷಿನ ಕೊಡೋದಕ್ಕಿಂತ ಮುಂಚೆ ಪಾಠ ಕಲಿಸ್ಬಿಟ್ಟು ಖುಷಿನ ಕೊಡ್ತಾರೆ. ಈ 2ನೇ ಪೈಲ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಲ್ವಾ, ಶ್ರೀಕೃಷ್ಣ ಪರಮಾತ್ಮನ ನೆನೆಸ್ಬಿಟ್ಟೆ, ಅಥವಾ ನೀವು ಕೃಷ್ಣ ಭಕ್ತರೇ ಆಗಿರಬಹುದು. ಓಕೆನಾ. ಸೊ ಹಾಗಾಗಿ ಈಗ ಒಂದು ಕಾರ್ಡ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಾ. ಶ್ರೀಕೃಷ್ಣ ಯಾವಾಗಲೂ ಕೂಡ ನಿಮ್ಮ ಜೊತೆಯಾಗಿ ಇದ್ದೇ ಇರ್ತಾರೆ. ಓಕೆನಾ. ಸೊ ಯಾರು ಈ ಒಂದು 2ನೇ ಪೈಲ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಹರೇ ಕೃಷ್ಣ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ 3ನೇ ಪೈಲ್ ಯಾರು ಸೂರ್ಯನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಉದಯಿಸ್ತಾ ಇರುವಂತಹ ಸೂರ್ಯನ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಹೊಸ ಆರಂಭದ ಸಮಯ ಕೂಡಲೇ ಮುಂದಿನ 7ರಿಂದ 15 ದಿನದಲ್ಲೇ ಕಾಣಿಸ್ತಾ ಇದೆ. ಅತ್ಯಂತ ವೇಗದಲ್ಲೇ ಬರ್ತಿರುವಂತಹ ಒಂದು ಎನರ್ಜಿ. ಸೂರ್ಯ ಅಂತ ಹೇಳಿದ್ರೆ ಒಂಥರ ಪ್ರಕಾಶಮಾನ, ಒಂದು ಹೊಸ ಆರಂಭ. ಓಕೆನಾ. ಸೊ ಇಲ್ಲಿ ಕೂಡಲೇ ನೀವು ಈ ಒಂದು ಹೊಸ ಆರಂಭವನ್ನ, ಹೊಸ ಒಂದು ವಿಷಯವನ್ನ ನೀವು ಇಲ್ಲಿ ನಿಮ್ಮ ಜೀವನಕ್ಕೆ ಬರಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಪ್ರಸ್ತುತ ಕರೆಂಟ್ ಎನರ್ಜಿ ನೀವು ಯಾವುದೋ ಒಂದು ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಆಗದೇನೆ 2 ದಾರಿಗಳ ಮಧ್ಯೆ ಸಿಕ್ಕಾಕೊಂಡಿರುವಂತಹ ಒಂದು ಎನರ್ಜಿ ಇದೆ. ನಿಮ್ಮಲ್ಲಿ ಒಂದು ಬೇಕಾದಾಗಿರುವಂತಹ ಅಪಾರವಾಗಿರುವಂತಹ ಟ್ಯಾಲೆಂಟ್ ಇದೆ, ಪ್ರತಿಭೆಗಳಿದೆ. ಆದರೆ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ, ನಿಮ್ಮಲ್ಲಿರುವಂಥದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಆತ್ಮವಿಶ್ವಾಸದ ಕೊರತೆ ತುಂಬ ಕಡಿಮೆ ಇದೆ. ಓಕೆನಾ. ಆತ್ಮವಿಶ್ವಾಸದಿಂದ ಈ ವಿಷಯಗಳಲ್ಲಿ ನೀವು ಏನಾದರೂ ಯಾವ ವಿಷಯದಲ್ಲಿ ನೀವು ಸಮಸ್ಯೆ ಅಂತ ಹೇಳ್ಕೊಂಡು, ಅಥವಾ ಕಷ್ಟ ಅಂತ ಹೇಳ್ಕೊಂಡು, ಅಥವಾ ನನಗೇನು ಇದರಿಂದ ಮುಂದುವರಿಯೋದಕ್ಕೆ ಆಗಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀರಲ್ವಾ, ಇದರಲ್ಲಿ ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ನಿಮ್ಮ ಆತ್ಮವಿಶ್ವಾಸವನ್ನು ಜೊತೆಯಾಗಿ ಇಟ್ಕೊಂಡು ನೀವು ಹೆಜ್ಜೆ ಹಾಕಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆತ್ಮವಿಶ್ವಾಸದ ಕೊರತೆಯಿಂದ ನೀವು ಇಲ್ಲಿ ಏನು ಮಾಡ್ತಿದ್ರ, ನೀವು ಅಂದ್ಕೊಂಡಿದ್ದ ಕೆಲಸದಲ್ಲಿ ಹೆಜ್ಜೆ ಇಡೋದಕ್ಕೆ ನಿಮಗೆ ಆಗ್ತಾ ಇಲ್ಲ. ಓಕೆನಾ. ಬರ್ತಾ ಇರುವಂತಹ ಬದಲಾವಣೆ ನಿಮ್ಮ ಜೀವನಕ್ಕೆ ಏನು ಅಂತ ಹೇಳಿದ್ರೆ, ಈ ಹೊಸ ಆರಂಭ ನಿಮ್ಮ ಆತ್ಮವಿಶ್ವಾಸ, ಹೊಸ ಜವಾಬ್ದಾರಿ ಮತ್ತು ಒಂದು ಸಕ್ಸಸ್ಸಿನ ಎನರ್ಜಿ ಕೂಡ ಇದೆ. ನೀವೇನು ಕೆಲಸ ಮಾಡ್ತಿದ್ದೀರಾ, ಅಥವಾ ನೀವೇನಾದರೂ ಅಂದ್ಕೊಂಡಿದ್ದೀರಾ, ಹೊಸದಾಗಿ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಅಥವಾ ಪ್ರೀತಿಯಲ್ಲಿ ನಾನು ಬದಲಾಗಬೇಕು, ಅಥವಾ ಈ ಸಂಬಂಧವನ್ನು ನಾನು ಉಳಿಸ್ಕೊಳ್ಬೇಕಂತೇಳಿ ಏನಾದರೂ ನೀವು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇದಕ್ಕೆ ನಿಮಗೆ ಒಂದು ಡಿವೈನ್ ಎನರ್ಜಿ ಅನ್ನೋದಕ್ಕಿಂತ ಡಿವೈನ್ ಪವರ್ ನಿಮಗೆ ಸಿಗ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆನಾ. ಇಲ್ಲಿವರೆಗೆ ಮುಚ್ಚಿದಂತಹ ಬಾಗಿಲುಗಳೆಲ್ಲವೂ ಕೂಡ ತನ್ನಷ್ಟಕ್ಕೆ ತಾನಾಗಿ ತೆರೆದುಕೊಳ್ಳುವಂತಹ ಹಂತಕ್ಕೆ ನೀವಿವಾಗ ಬಂದು ತಲುಪಿದ್ದೀರಾ. ಓಕೆ. ನೀವು ಬಯಸಿದಂತಹ ದೊಡ್ಡ ಅವಕಾಶಗಳಾಗಿರ್ಬೋದು, ಅಥವಾ ನೀವು ಬಯಸಿದಂತಹ ಎಲ್ಲ ಆಸೆಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ಬಿ ರೆಡಿ. ಓಕೆ. ಸೊ ಯಾರು ಈ 3ನೇ ಪೈಲ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ನೀವು ಕಮೆಂಟಲ್ಲಿ ತಿಳಿಸ್ತೀರಾ ನ್ಯೂ ಬಿಗಿನಿಂಗ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜೀವನಕ್ಕೆ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಜೀವನದಲ್ಲಿ ಈಗ ಆಗ್ತಾ ಇರುವಂತಹ ಬದಲಾವಣೆಗಳು ಅಥವಾ ಅನಿರೀಕ್ಷಿತ ತಿರುವುಗಳು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಾಶ ಮಾಡಬೇಕಂತ ಬರ್ತಾ ಇರೋದು ಅಲ್ಲ, ಬದಲಿಗೆ ನಿಮಗೋಸ್ಕರ ಕಾಯ್ತಾ ಇರುವಂತಹ ನಿಜವಾದ ಮಿರಾಕಲ್. ಓಕೆನಾ. ಪವಾಡದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು, ಮಿರಾಕಲ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಇದೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ, ಹೇಳಿರುವಂತಹ ಕಮೆಂಟ್ಸ್ಗಳನ್ನು ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆದಷ್ಟು ಕಣ್ಣೀರು ಹಾಕೋದು, ಅಳೋದು ಸಾಕು. ಲೈಫಲ್ಲಿ ನೀವು ಕಣ್ಣೀರು ಹಾಕಿದ್ದೀರಾ ಅಲ್ವಾ, ಯಾಕೆ ಕಮೆಂಟಲ್ಲಿ ಒಂದು ಕಣ್ಣೀರು ಹಾಕ್ತೀರಾ, ರೈಟ್? ಸೊ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವೇನು ಮಾಡಬೇಕು, ಖುಷಿಯಾಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕು, ರೈಟ್? ಸೊ ಆದಷ್ಟು ಕಣ್ಣೀರು ಮತ್ತೊಂದೆಲ್ಲ ಹಾಕೋದನ್ನು ಅವಾಯ್ಡ್ ಮಾಡಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿಬಿಟ್ಟು. ಓಕೆ. ಸೊ ಈ ರೀಡಿಂಗ್ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಪ್ಲೇಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.